ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನು ಎಲ್ ವಿ ರಾಠೋಡ್, ಭಾರತ ಸಂವಿಧಾನ ಮತ್ತು ಕರೆಂಟ್ ಅಫೇರ್ಸ್ ಫ್ಯಾಕಲ್ಟಿ. ಸ್ನೇಹಿತರೆ, ನಾನು ಮುಂಬರುವ ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಹಿತದೃಷ್ಟಿಯಿಂದ ಕರೆಂಟ್ ಅಫೇರ್ಸ್ ಮತ್ತು ಸಿಂಗಲ್ ಕೋರ್ಸ್ ಭಾರತದ ಸಂವಿಧಾನವನ್ನು ಈ ಒಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ತುಂಬ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸು ಒಂದು ಮೇಜರ್ ಸಬ್ಜೆಕ್ಟ್. ಇದು ನೀವು ಯಾವುದೇ ಎಕ್ಸಾಮ್ಸ್ ಬರೆದ್ರೂ ಕೂಡ ಸುಮಾರು 15ರಿಂದ 20 ಕ್ವಶನ್ಸ್ಗಳು ಕರೆಂಟ್ ಅಫೇರ್ಸ್ ಮೇಲೆ ಕೇಳ್ತಾರೆ. ಸೊ ನೀವು ತುಂಬ ಡೀಟೇಲ್ಸಾಗಿ ಡೆಪ್ತಾಗಿ ಓದಬೇಕಾಗುತ್ತೆ ಕರೆಂಟ್ ಅಫೇರ್ಸ್. ಯಾಕಂದರೆ ಈಗಿನ ಕ್ವಶನ್ಸ್ ಪೇಪರ್ ಟ್ರೆಂಡ್ ನೋಡಿದರೆ ನಾವು ಒನ್ ಲೈನಲ್ಲಿ ಓದ್ಕೊಂಡು ಹೋದ್ರೆ ಯೂಸ್ ಆಗೋಲ್ಲ. ಸೊ ಆ ಒಂದು ಇನ್ಫಾರ್ಮೇಷನ್ ಬಗ್ಗೆ ಸ್ವಲ್ಪ ಡೀಪಾಗಿ ನಮಗೆ ಡೆಪ್ತಾಗಿ ಸೊ ಇನ್ಫಾರ್ಮೇಷನ್ ಗೊತ್ತಿರಬೇಕಾಗತ್ತೆ. ಸೊ ಅಂದಾಗ ಮಾತ್ರ ನಾವು ಆನ್ಸರ್ಸ್ನ ಕರೆಕ್ಟ್ ಮಾಡ್ಬೋದು. ಸೊ ನಾನು ಕಂಟಿನ್ಯೂಸ್ ಆಗಿ ಕರೆಂಟ್ ಅಫೇರ್ಸ್ ಹೇಳ್ತೀನಿ. ಅದಾದ ನಂತರ ಭಾರತ ಸಂವಿಧಾನ ಸಿಂಗಲ್ ಕೋರ್ಸನ್ನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳ್ತೀನಿ. ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಮಾತ್ರ ಹೇಳ್ತೀನಿ ನಾನು. ಸೊ ನಾನು ಯಾವುದೇ ನಿಮ್ಮ ಒಂದು ಟೈಮ್ ವೇಸ್ಟ್ ಮಾಡಬೇಕು ಅಥವಾ ನಾನು ಸುಮ್ಮನೆ ಹೇಳಬೇಕು ಅನ್ನೋ ಉದ್ದೇಶಕ್ಕೆ ನಾನು ಕ್ಲಾಸ್ ಮಾಡ್ತಾಯಿಲ್ಲ. ಸೊ ಆಮೇಲೆ ಒಂದು ಲ್ಯಾಪ್ಟಾಪ್ನ ಒಂದು ಅವೈಲೇಬಿಲಿಟಿ ಇಲ್ಲದೇ ಇರೋದ್ರಿಂದ ಜಸ್ಟ್ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಒಂದು ಸಿಸ್ಟಮ್ ಯೂಸ್ ಮಾಡಿಬಿಟ್ಟು ಕ್ಲಾಸನ್ನು ಹೇಳ್ತೀನಿ. ಸೊ ಫಸ್ಟ್ ಕಾನ್ಸೆಪ್ಟ್ ಏನು ಅಂದರೆ 16ನೇ ಹಣಕಾಸು ಆಯೋಗ, ಸೊ 16th ಫೈನಾನ್ಸ್ ಕಮಿಷನ್. ಸೊ ಇದ್ರ ಬಗ್ಗೆ ಹೇಳ್ತೀನಿ. ಸೊ ಈ ರೀಸೆಂಟಾಗಿ ರಾಷ್ಟ್ರಪತಿಯವರು 16ನೇ ಹಣಕಾಸು ಆಯೋಗವನ್ನು ರಚನೆ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದನ್ನು ಭಾರತ ಸಂವಿಧಾನದ ಆರ್ಟಿಕಲ್ 280 ಪ್ರಕಾರ ರಾಷ್ಟ್ರಪತಿಯವರು 5 ವರ್ಷಕ್ಕೊಮ್ಮೆ ರಚನೆ ಮಾಡ್ತಾರೆ ಹಣಕಾಸು ಆಯೋಗವನ್ನು. ಸೊ ಇದ್ರ ಕೆಲಸ ಏನಪ್ಪ ಅಂದರೆ, ರಾಜ್ಯ ಮತ್ತು ಕೇಂದ್ರದ ನಡುವೆ ತೆರಿಗೆ ಯಾವ ಆಧಾರದ ಮೇಲೆ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ಶಿಫಾರಸು ಮಾಡುತ್ತೆ. ಇದರ ಅವಧಿ 5 ವರ್ಷ ಇರುತ್ತೆ. ಸೊ ಪ್ರೆಸೆಂಟ್ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ಅರವಿಂದ್ ಪನಗಾರಿಯಾ. ಸೊ ಇವರು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ನೇಮಕ ಮಾಡಿರ್ತಾರೆ ರಾಷ್ಟ್ರಪತಿಯವರು. ಸೊ ಇವರು ರಾಷ್ಟ್ರಪತಿಯವರಿಗೆ 2025 ಅಕ್ಟೋಬರ್ 31ಕ್ಕೆ ವರದಿಯನ್ನು ಕೊಡ್ತಾರೆ. ರಾಷ್ಟ್ರಪತಿಯವರಿಗೆ ನೆಕ್ಸ್ಟ್ ವರ್ಷ ಅಕ್ಟೋಬರ್ 31ಕ್ಕೆ ಕೊಡ್ತಾರೆ. ಸೊ ಇದರ ಒಂದು ಪೀರಿಯಡ್ ಏನಪ್ಪ, ಅವಧಿ ಏನಂದರೆ 2026 ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು 2031 ಮಾರ್ಚ್ 31ಕ್ಕೆ ಎಂಡ್ ಆಗುತ್ತೆ ಇದರ ಒಂದು ವರದಿ. ಸೊ 5 ವರ್ಷದ ಇದರ ವರದಿಯನ್ನು ನೆಕ್ಸ್ಟ್ ವರ್ಷ ಅಕ್ಟೋಬರ್ 31ಕ್ಕೆ ರಾಷ್ಟ್ರಪತಿಯವರಿಗೆ ಸಲ್ಲಿಸ್ತಾರೆ. ಇವರು ಯಾರ ಅಧ್ಯಕ್ಷರಾಗಿ ಅರವಿಂದ್ ಪನಗಾರಿಯಾ ಇರ್ತಾರೆ. ನೆಕ್ಸ್ಟ್ ಇವರ ಜೊತೆಗೆ 4 ಜನ ಸದಸ್ಯರು ಇರ್ತಾರೆ. ಸೊ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ. ಸೊ ಇಂಪಾರ್ಟೆಂಟ್ ಯೋಜನೆ ಇದು. ಇದನ್ನು ಪ್ರಧಾನಮಂತ್ರಿಯವರು ನವದೆಹಲಿಯಲ್ಲಿ ಉದ್ಘಾಟನೆ ಮಾಡ್ತಾರೆ. ಈ ಒಂದು ಯೋಜನೆಯನ್ನು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಂತ ಹೇಳ್ಬಿಟ್ಟು ಇದನ್ನು 2023 ಸೆಪ್ಟೆಂಬರ್ 17, ಸೊ ವಿಶ್ವಕರ್ಮ ಜಯಂತಿಯ ಒಂದು ದಿನಾಚರಣೆ ಇದೆಲ್ಲ. ಸೊ ಅವತ್ತು ಈ ಒಂದು ಯೋಜನೆ ಲಾಂಚ್ ಮಾಡ್ತಾರೆ. ಸುಮಾರು 13,000 ಕೋಟಿ ರೂಪಾಯಿ ಯೋಜನೆ ಇದು. ಸುಮಾರು 13,000 ಕೋಟಿ ಈ ಒಂದು ಯೋಜನೆಗೆ ಸರ್ಕಾರ ಇಟ್ಟಿರ್ತಕ್ಕಂಥ ಹಣ ಇದು. ಸೊ ಇದರ ಅವಧಿ ಬಂದ್ಬಿಟ್ಟು 3 ವರ್ಷ ಇರುತ್ತೆ. ಎಲ್ಲಿಂದ ಅಂದರೆ 23-24ರಿಂದ ಸ್ಟಾರ್ಟ್ ಆಗಿ 27-28. ಸೊ ಈ ಒಂದು 3 ವರ್ಷ ಈ ಒಂದು ಯೋಜನೆ ಇರುತ್ತೆ. ಸೊ ಈ ಯೋಜನೆಯ ಉದ್ದೇಶ ಏನಂದರೆ, ನಮ್ಮ ಒಂದು ಶ್ರೀಮಂತ ಸಂಸ್ಕೃತಿಯ ಭಾಗ ಆಗಿರ್ತಕ್ಕಂಥ ಕರಕುಶಲ ಉದ್ಯಮಗಳನ್ನು ಪ್ರೋತ್ಸಾಹ ಮಾಡಬೇಕು, ಅದರ ಒಂದು ಸಂರಕ್ಷಣೆ ಮಾಡಬೇಕು. ಆಮೇಲೆ ಈ ಕುಶಲಕರ್ಮಿಗಳನ್ನು ಅವರಿಗೆ ಉದ್ಯೋಗ ಕೊಡಬೇಕು, ಅವರಿಗೆ ಒಂದು ಆದಾಯ ಹೆಚ್ಚಿಸಬೇಕು. ಸೊ ಅನ್ನೋ ಉದ್ದೇಶಕ್ಕೆ ಪ್ರಧಾನಮಂತ್ರಿಯವರು ನವದೆಹಲಿಯಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ಮಾಡಿದ್ದಾರೆ. ಸೊ ಏನು ಮಾಡ್ತಾರೆ ಅಂದರೆ, ಇದ್ರ ಯೋಜನೆ ಯಾವ ಥರ ಇರುತ್ತೆ ಅಂದರೆ, 18 ವರ್ಷದ ನಂತರ 18 ವರ್ಷದ ಮೇಲ್ಪಟ್ಟ ಯುವಕರು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸುಮಾರು 18 ಕರಕುಶಲ ಉದ್ಯೋಗ ಯಾರು ಮಾಡ್ತಿರ್ತಾರೋ, ಸೊ ಆ ಒಂದು 18 ಉದ್ಯೋಗಗಳಲ್ಲಿ ತೊಡಗಿಸ್ತಕ್ಕಂಥ ವ್ಯಕ್ತಿಗಳು, ಯುವಕರು ಅರ್ಜಿ ಹಾಕ್ಬೋದು. ಸೊ ಅರ್ಜಿ ಹಾಕಿದ್ರೆ ಏನಾಗುತ್ತೆ, ಈ ಜಾರಿಗೆ ಮಾಡ್ತಕ್ಕಂಥ ಯಾವುದು ನಿಗಮ, ಯಾವುದು ಸಚಿವಾಲಯ ಯಾವುದು ಅಂದರೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವಾಲಯ ಇದನ್ನು ಜಾರಿಗೆ ಮಾಡ್ತಾರೆ. ಸೊ ಅಪ್ಲಿಕೇಶನ್ ಹಾಕ್ತಕ್ಕಂಥ ಯುವಕರಿಗೆ ಏನು ಮಾಡ್ತಾರೆ, 5ರಿಂದ 7 ದಿನ ಒಂದು ಬುನಾದಿ ತರಬೇತಿ ಕೊಡ್ತಾರೆ. ನಂತರ 15 ದಿನಗಳ ಕಾಲ ಸುಧಾರಿತ ತರಬೇತಿ ಕೊಡ್ತಾರೆ. ತರಬೇತಿ ಕೊಟ್ಟ ನಂತರ ಸೊ ಅವರಿಗೆ 15,000 ರೂಪಾಯಿಗಳ ಒಂದು ನೆರವು ಕೊಡ್ತಾರೆ. ಟೂಲ್ ಕಿಟ್ ಖರೀದಿ ಮಾಡೋಕ್ಕೆ 15,000 ರೂಪಾಯಿ ನೆರವು ಕೊಡ್ತಾರೆ. ಸೊ ನಂತರ ಯಾರು ಈ ಒಂದು ಟ್ರೈನಿಂಗ್ ಪಡ್ಕೊಂಡಿರ್ತಾರೋ ಅಂತಹ ಒಂದು ಯುವಕರಿಗೆ, ವ್ಯಕ್ತಿಗಳಿಗೆ ಪ್ರಮಾಣ ಪತ್ರ ಮತ್ತು ID ಕಾರ್ಡ್ ಕೊಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಸೊ ಅವರ ಒಂದು ವಸ್ತುಗಳಿಗೆ ಅವರ ವಸ್ತುಗಳು ಏನು ಮಾಡ್ತಾರೋ ಅವರಿಗೆ ಒಂದು ಮಾರುಕಟ್ಟೆ ಪ್ರೊವೈಡ್ ಮಾಡಿದಂಗಾಗುತ್ತೆ. ಅವರ ಒಂದು ವಸ್ತುಗಳಿಗೆ ಬೇಡಿಕೆ ಬರುತ್ತೆ. ಆ ಒಂದು ಪ್ರಮಾಣ ಪತ್ರವನ್ನು
ಪಡೆದಿರ್ತಕ್ಕಂಥ ವ್ಯಕ್ತಿಗಳು ಅದು ಇಟ್ಕೊಂಡ್ಬಿಟ್ಟು ಉದ್ಯೋಗವನ್ನು ಮಾಡ್ಬೋದು ಅವರು. ಆಮೇಲೆ ಅವರಿಗೆ ಸ್ಟಾರ್ಟಿಂಗ್ ಆರಂಭಿಕ ಹಂತದಲ್ಲಿ 1,00,000ಗಳ ಒಂದು ಸಾಲ ಸೌಲಭ್ಯವನ್ನು ಕೂಡ ಕೊಡುತ್ತೆ ಕೇಂದ್ರ ಸರ್ಕಾರ. ನಂತರ ದಿನಗಳಲ್ಲಿ 2 ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯ ಕೂಡ ಕೊಡುತ್ತೆ ಕೇಂದ್ರ ಸರ್ಕಾರ. ಸೊ ನೆಕ್ಸ್ಟ್ ಕ್ವಶನ್ಸ್ ಬಂದ್ಬಿಟ್ಟು, ನೆಕ್ಸ್ಟ್ ಕಾನ್ಸೆಪ್ಟ್, ಈ ಒಂದು ಕರೆಂಟ್ ಅಫೇರ್ಸ್ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು MQ9B ಅಂತ ಬಿಟ್ಟು. ಏನಿದು MQ9B ಅನ್ನೋದು ಅಂದರೆ, ಸೊ ಇದು ಪ್ರೆಸೆಂಟ್ ರೀಸೆಂಟಲ್ಲಿ ಸುದ್ದಿಯಲ್ಲಿದೆ. ಇದು ಏನಿದು MQ9B ಅಂದರೆ, ಇದು ಮಾನವರಹಿತ ವೈಮಾನಿಕ ವಿಮಾನ. ಇದು ಸೊ ಮಾನವರಹಿತ ವೈಮಾನಿಕ ವಿಮಾನ. ಇದು ತನ್ನಷ್ಟಕ್ಕೆ ತಾನೇ ಚಲಾವಣೆ ಆಗುತ್ತೆ. ದೂರದಿಂದ ತನ್ನಷ್ಟಕ್ಕೆ ತಾನೇ ಸ್ವತಃ ಒಂದು ಚಲಾವಣೆ ಆಗ್ತವೆ, ಸಂಚರಿಸ್ತವೆ ಈ ಒಂದು ವಿಮಾನಗಳು. ಸೊ ಇದನ್ನು ಭಾರತದವರು ಏನು ಮಾಡಿದ್ದಾರೆ, ಅಮೇರಿಕ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ರಕ್ಷಣಾ ಒಪ್ಪಂದ ಅಮೇರಿಕ ಜೊತೆ ಮಾಡ್ಕೊಂಡ್ಬಿಟ್ಟು ಅಮೇರಿಕದಿಂದ 31 ಏನಿದು MQ9B ಒಂದು ವಿಮಾನವನ್ನು ಪರ್ಚೇಸ್ ಮಾಡೋ ಒಂದು ಯೋಜನೆ ಇದು. ಸೊ ಅದಕ್ಕೆ ಒಂದು ಒಪ್ಪಂದಕ್ಕೆ ಸಹಿ ಮಾಡಿದೆ ಭಾರತ ಮತ್ತು ಅಮೇರಿಕ. 31 ವಿಮಾನಗಳು ಬರುತ್ತೆ ಅಮೇರಿಕದಿಂದ. ಸೊ 32,000 ಕೋಟಿ ಖರ್ಚು ಮಾಡುತ್ತೆ ಭಾರತ ಸರ್ಕಾರ ಈ ಒಂದು ವಿಮಾನಗಳನ್ನು ತರಿಸೋಕ್ಕೆ. ಸೊ ಅಂತಹ ಒಂದು ಅತ್ಯಾಧುನಿಕ ಮಾನವರಹಿತ ವೈಮಾನಿಕ ಒಂದು ವಿಮಾನಗಳಿವು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಭೂ ಸುರಕ್ಷಾ ಯೋಜನೆ. ಸೊ ಭೂ ಸುರಕ್ಷಾ ಯೋಜನೆಯನ್ನು ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಜಾರಿಗೆ ಮಾಡಿದೆ. ಭೂ ಸುರಕ್ಷಾ ಯೋಜನೆ ಏನಿದು? ಭೂ ಸುರಕ್ಷಾ ಯೋಜನೆ ಅದರ ಉಪಯೋಗ ಏನಂದರೆ, ಇದನ್ನು ಕಂದಾಯ ಸಚಿವಾಲಯ ಜಾರಿಗೆ ಮಾಡಿದೆ. ಸೊ ಇದರ ಉದ್ದೇಶ ಏನು ಮಾಡುತ್ತೆ ಅಂದರೆ, ರೈತರ ಒಂದು ಕಂಪ್ಲೀಟ್ ಭೂಮಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಡಿಜಿಟಲ್ ಮಾಡ್ಕೊಳ್ಳೋದು. ಡಿಜಿಟಲ್ಗೊಳ್ಳುತ್ತೆ ಎಲ್ಲ ಒಂದು ದಾಖಲೆಗಳು. ಸೊ ಇದರಿಂದ ಏನಾಗುತ್ತೆ, ಅವರ ರೈತರ ಭೂಮಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ಸಂರಕ್ಷಣೆ ಆಗುತ್ತೆ. ಭಾಳಷ್ಟು ವರ್ಷಗಳ ತನಕ ಏನೂ ಹಾಳಾಗೋದಿಲ್ಲ, ನಾಶ ಆಗಲ್ಲ, ಡಾಕ್ಯುಮೆಂಟ್ಸ್ಗಳು ಏನೂ ನಾಶ ಆಗಲ್ಲ, ಎಲ್ಲ ಡಿಜಿಟಲೈಸೇಷನ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ರೈತರ ಒಂದು ಆಸ್ತಿ ಏನು ಸುರಕ್ಷಿತವಾಗುತ್ತೆ ಮತ್ತು ಯಾವುದೇ ಒಂದು ವಂಚನೆ, ಮೋಸ ಇದರಿಂದ ತಡೆಗಟ್ಟಬಹುದು. ಸೊ ಹಾಗಾಗಿ ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಭೂ ಸುರಕ್ಷಾ ಯೋಜನೆಯನ್ನು ಇತ್ತೀಚೆಗೆ ಜಾರಿಗೆ ತಂದಿದ್ದಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ರಾಮ್ಸರ್. ಏನಿದು ರಾಮ್ಸರ್ ಒಂದು ಜೌಗು ಸಂರಕ್ಷಣೆ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಜೌಗು ಪ್ರದೇಶವನ್ನು ಸಂರಕ್ಷಣೆ ಮಾಡೋ ಉದ್ದೇಶಕ್ಕೋಸ್ಕರ ಏನು ಮಾಡ್ತಾರೆ, 1971ರಲ್ಲಿ ಇರಾನ್ನಲ್ಲಿ ರಾಮ್ಸರ್ ಅನ್ನೋ ಒಂದು ಪ್ರದೇಶದಲ್ಲಿ ಒಂದು ಸಮಿತಿ ನಡೀತೆ, ಒಂದು ಸಮ್ಮೇಳನ ನಡೀತೆ. ಆ ಸಮ್ಮೇಳನದಲ್ಲಿ ಏನು ಮಾಡ್ತಾರೆ ಅಂದರೆ, ಜೌಗು ಪ್ರದೇಶವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಶಿಫಾರಸು ಮಾಡ್ತಾರೆ. ಆ ಒಂದು ಪ್ರದೇಶದಲ್ಲಿ, ರಾಮ್ಸರ್ ಅನ್ನೋ ಪ್ರದೇಶದಲ್ಲಿ, ಇರಾನ್ನಲ್ಲಿರ್ತಕ್ಕಂಥ ಪ್ರದೇಶದವು 1971ರಲ್ಲಿ ಒಂದು ಅಧಿವೇಶನ, ಒಂದು ಸಮ್ಮೇಳನ ನಡೀತಲ್ಲಿ. ಅಲ್ಲಿ ಏನು ಮಾಡ್ತಾರೆ ಅಂದರೆ, ಜೌಗು ಪ್ರದೇಶಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ತೀರ್ಮಾನವನ್ನು ತಗೊಳುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಸೊ ಎಲ್ಲೆಲ್ಲಿ ಜೌಗು ಪ್ರದೇಶಗಳಿದಾವೋ ಅಲ್ಲಿ ಅಂಥವನ್ನು ರಕ್ಷಣೆ ಮಾಡಬೇಕನ್ನೋ ಉದ್ದೇಶಕ್ಕೆ. ಸೊ ಇತ್ತೀಚೆಗೆ ಟೋಟಲ್ ನಮ್ಮ ಕರ್ನಾಟಕದಲ್ಲಿ 4 ಪ್ರದೇಶಗಳನ್ನು ಈ ಒಂದು ರಾಮ್ಸರ್ ಪಟ್ಟಿಗೆ ಸೇರಿಸಿದ್ದಾರೆ. ನೆನಪಿಟ್ಕೊಳ್ಳಿ, 4 ಪ್ರದೇಶಗಳನ್ನು ಸೇರಿಸಿದ್ದಾರೆ. ಒಟ್ಟು ಭಾರತದಲ್ಲಿ 85 ಪ್ರದೇಶಗಳನ್ನು ಈ ಒಂದು ರಾಮ್ಸರ್ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. 85 ಜೌಗು ಪ್ರದೇಶವನ್ನು, ಅಂದರೆ ವೆಟ್ಲ್ಯಾಂಡ್ ಅಂತ ಕರಿತೀವಿ ನಾವು. ಸೊ 85 ವೆಟ್ಲ್ಯಾಂಡನ್ನು ಇದು ರಾಮ್ಸರ್ ಪಟ್ಟಿಗೆ ಸೇರಿಸಿದ್ದಾರೆ. ಕರ್ನಾಟಕದಲ್ಲಿ 4 ಪ್ರದೇಶಗಳು ಸೇರಿಸಿದ್ದಾರೆ. ಸೊ ಫಸ್ಟು ರಂಗನತಿಟ್ಟು ಪಕ್ಷಿಧಾಮ ಸೇರಿಸಿದ್ರು. ರೀಸೆಂಟಾಗಿ 3 ಪ್ರದೇಶಗಳು ಸೇರ್ಪಡೆಗೊಂಡಿದ್ದಾವೆ. ಅವು ಯಾವ್ಯಾವಪ್ಪ ಅಂದರೆ, ವಿಜಯನಗರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಅಂಕಸಮುದ್ರ ಪಕ್ಷಿಧಾಮ. ನೆಕ್ಸ್ಟು ಗದಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಮಾಗಡಿ ಕೆರೆ ಗದಗ ಜಿಲ್ಲೆಯಲ್ಲಿ ಬರುತ್ತೆ. ನೆಕ್ಸ್ಟು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಅಘನಾಶಿನಿ ನದಿ ಮುಖಜ ಭೂಮಿ. ಸೊ ಆ 3 ಪ್ರದೇಶಗಳನ್ನು ಜೌಗು ಪಟ್ಟಿಗೆ ಸೇರಿಸಿದ್ದಾರೆ. ಸೊ ಜೌಗು ಪಟ್ಟಿಗೆ ಯಾಕೆ ಸೇರಿಸ್ತಾರೆ ಅಂದರೆ, ಅಲ್ಲಿರ್ತಕ್ಕಂಥ ಜೀವವೈವಿಧ್ಯನೂ ಸಂರಕ್ಷಣೆ ಮಾಡಬೇಕು. ಅಲ್ಲಿ ಏನು ಜೌಗು ಪ್ರದೇಶ ಇರುತ್ತಲ್ಲ, ವೆಟ್ಲ್ಯಾಂಡ್. ಸೊ ಅಲ್ಲಿ ವೈವಿಧ್ಯಮಯ ಜೀವಿಗಳಿರ್ತಾವೆ. ಅಲ್ಲಿ ಸಸ್ಯಗಳಿರ್ಬೋದು, ಜೀವಿಗಳಿರ್ಬೋದು, ಪ್ರಾಣಿಗಳಿರ್ಬೋದು. ಸೊ ಅವನ್ನ ಸಂರಕ್ಷಣೆ ಮಾಡಬೇಕು, ಅಂತಹ ಪ್ರದೇಶಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಸೊ ಅಲ್ಲಿ ಅಂತಹ ಒಂದು ಪ್ರದೇಶವನ್ನು ಈ ಒಂದು ರಾಮ್ಸರ್ ಪಟ್ಟಿಯಲ್ಲಿ ಸೇರಿಸ್ಬಿಟ್ಟು ಅದಕ್ಕೆ ಇಂಟರ್ನ್ಯಾಷನಲ್ ಪ್ರೊಟೆಕ್ಷನ್ ಆಗುತ್ತೆ. ಅದಕ್ಕೆ ಆದಂಥ ಒಂದಿಷ್ಟು ಹಣ ಬಿಡುಗಡೆ ಆಗುತ್ತೆ, ಸರ್ಕಾರಗಳು ಸಂರಕ್ಷಣೆ ಮಾಡುತ್ತೆ ಆ ಪ್ರದೇಶವನ್ನು. ನೆಕ್ಸ್ಟ್ ಕಾನ್ಸೆಪ್ಟು, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಏನು ಅಂದರೆ, ಪ್ರೇರಣಾ ಯೋಜನೆ. ಸೊ ಇದನ್ನು ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯ ಜಾರಿಗೆ ತಂದಿದೆ. ಪ್ರೇರಣಾ ಒಂದು ಯೋಜನೆ. ಸೊ ಇದು ಏನು ಮಾಡುತ್ತೆ, ಬೇಸಿಕಲಿ 9ರಿಂದ 12ನೇ ತರಗತಿಯಲ್ಲಿರ್ತದ ವಿದ್ಯಾರ್ಥಿಗಳನ್ನು ಒಂದು ರೆಸಿಡೆನ್ಷಿಯಲ್ ಆಧಾರಿತ ಒಂದು ವೀಕೆಂಡ್ ತರಬೇತಿ ಕೊಡುತ್ತೆ. ಅಲ್ಲಿ
ವಿದ್ಯಾರ್ಥಿಗಳನ್ನ 9ರಿಂದ 12ನೇ ತರಗತಿಯಲ್ಲಿ ಯಾರು ಓದ್ತಿರ್ತಾರೋ ಅಂತಹ ವಿದ್ಯಾರ್ಥಿಗಳನ್ನು ಏನು ಊಟ ಸಹಿತ ಒಂದು ವಸತಿ ಸೌಲಭ್ಯ ಕೊಡುತ್ತೆ. ಒಂದು ವೀಕೆಂಡ್ ಪ್ರೋಗ್ರಾಮ್ ಇದ್ದಂಗಿದು. ಸೊ ಏನು ಮಾಡ್ತಾರೆ ಅಲ್ಲಿ, ಅಂಥ ವಿದ್ಯಾರ್ಥಿಗಳಿಗೆ ದೇಶದ ಒಂದು ಶ್ರೀಮಂತ ಪರಂಪರೆಯನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಇರ್ಬೋದು, ಅವರಲ್ಲಿ ಲೀಡರ್ಶಿಪ್ ಬೆಳೆಸ್ತಕ್ಕಂಥ ಒಂದು ತರಬೇತಿಯನ್ನು ಇಲ್ಲಿ ಕೊಡ್ತಾರೆ. ಲೀಡರ್ಶಿಪ್ ಬೆಳೆಸ್ತಕ್ಕಂಥ ತರಬೇತಿ ಮೇನ್ ಇದು ಪ್ರೇರಣಾ ಅನ್ನೋದು. ಸೊ ಅದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್, ಇತ್ತೀಚೆಗೆ ಭಾರತ ಸರ್ಕಾರ ಏನು ಮಾಡಿದೆ, ಭಾರತೀಯ ಅಪರಾಧ ಸಂಹಿತೆ ಇದೆಯಲ್ಲ, ಸೊ ಅದನ್ನು ಭಾರತೀಯ ನ್ಯಾಯ ಸಂಹಿತೆ ಅಂತ ಹೇಳ್ಬಿಟ್ಟು ಆ ಒಂದು 3 ಕಾನೂನನ್ನು ಬದಲಾವಣೆ ಮಾಡಿದೆ. ಸೊ ಆ ಒಂದು ಕಾನೂನನ್ನು ಏನು ಮಾಡಿದೆ, ಬ್ರಿಟಿಷಲ್ಲಿರ್ತಕ್ಕಂಥ ಕಾನೂನನ್ನು ಬದಲಾವಣೆ ಮಾಡಿದ್ದಾರೆ. ಹೆಸರು ಬಂದ್ಬಿಟ್ಟು ಭಾರತೀಯ ನ್ಯಾಯ ಸಂಹಿತೆ ಅಂತಬಿಟ್ಟು ಹೆಸರಿಟ್ಟಿದೆ. ಮುಂಚೆ ಅದು ಭಾರತೀಯ ಅಪರಾಧ ಸಂಹಿತೆ ಇತ್ತು. ಸೊ ಅದರಡಿಯಲ್ಲಿ ಯಾರಾದರೂ ಇವಾಗ ಹಿಟ್ ಆ್ಯಂಡ್ ರನ್ ಕೇಸ್ ಮಾಡಿದರೆ, ಹಿಟ್ ಆ್ಯಂಡ್ ರನ್ ಕೇಸ್ ಗೊತ್ತಲ್ಲ, ಡ್ರೈವಿಂಗ್ ಮಾಡ್ತಾ ಯಾರಿಗಾರಾದರೂ ಏನು ಅಪಘಾತ ಮಾಡಿ ಹೋಗ್ಬಿಟ್ರೆ ಹಿಟ್ ಆ್ಯಂಡ್ ರನ್ ಕೇಸ್ ಆದರೆ ಅದಕ್ಕೆ 7 ಲಕ್ಷ ದಂಡ ಮತ್ತು 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಸರ್ಕಾರ ಈ ಕಾಯ್ದೆ ಅಡಿಯಲ್ಲಿ ಕೊಡುತ್ತೆ. ಹಿಟ್ ಆ್ಯಂಡ್ ರನ್ ಕೇಸ್ ಅಡಿಯಲ್ಲಿ ಸರ್ಕಾರ ಕೊಡುತ್ತೆ. ಯಾಕೆ ಸುದ್ದಿಯಲ್ಲಿದೆ ಅಂದರೆ, ಇದಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಲಾರಿ, ಟ್ಯಾಕ್ಸಿ, ಕ್ಯಾಬ್ ಡ್ರೈವರ್ಗಳ ಒಂದು ಸಂಘಟನೆಗಳು ಪ್ರತಿಭಟನೆ ಮಾಡ್ತಾರೆ. ಶಿಕ್ಷೆ ಜಾಸ್ತಿ ಆಯಿತು. ಸೊ ಅವರಿಗೆ ಈ ಥರ ಆದಾಗ ಹಿಟ್ ಆ್ಯಂಡ್ ರನ್ ಪ್ರಕರಣದಲ್ಲಿ ಡ್ರೈವರ್ಗಳಿಗೆ, ಆಟೋ ಇರ್ಬೋದು, ವೆಹಿಕಲ್ ಇರ್ಬೋದು, ಅಂಥ ಡ್ರೈವರ್ಗಳಿಗೆ ಜಾಸ್ತಿ ಶಿಕ್ಷೆ ಆಯಿತು ಅಂತ ಪ್ರತಿಭಟನೆ ಮಾಡ್ತಾರೆ. ಸೊ ಆ ಒಂದು ಉದ್ದೇಶಕ್ಕೆ ಈ ಒಂದು ಕರೆಂಟ್ ಅಫೇರ್ಸ್ ಹೇಳ್ತಾ ಇದ್ದೀನಿ. ಸೊ ಹಿಟ್ ಆ್ಯಂಡ್ ರನ್ ಕೇಸಲ್ಲಿ ಪ್ರೆಸೆಂಟ್ ಏನಿದೆ ಅಂದರೆ 7 ಲಕ್ಷ ಫೈನ್ ಇರುತ್ತೆ ಮತ್ತು 10 ವರ್ಷ ಜೈಲು ಶಿಕ್ಷೆ ಇರುತ್ತೆ. ಯಾವುದ್ರ ಅಡಿಯಲ್ಲಿ ಅಂದರೆ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಶಿಕ್ಷೆಯನ್ನು ಕೊಡ್ತಾರೆ. ಸೊ ನೆಕ್ಸ್ಟ್, ಇತ್ತೀಚೆಗೆ ಬ್ರಿಕ್ಸ್ ಸಂಘಟನೆ ಇದೆಯಲ್ಲ, ಅದು ಸುದ್ದಿಯಲ್ಲಿದೆ. ಅದು ಏನಕ್ಕೆ ಸುದ್ದಿಯಲ್ಲಿದೆ ಅಂದರೆ, ಈ ಬ್ರಿಕ್ಸ್ ಸಂಘಟನೆಯಲ್ಲಿ 5 ಹೊಸ ರಾಷ್ಟ್ರಗಳು ಸೇರ್ಪಡೆ ಆಗಿದ್ದಾವೆ. 5 ಹೊಸ ರಾಷ್ಟ್ರಗಳು. ಸೊ ಯಾವ ನೆನಪಿಟ್ಕೊಳ್ಳಿ, ಈಜಿಪ್ಟ್, ಇಥೋಪಿಯಾ, ಈ ಇನಿಷಿಯಲ್ ನೆನಪಿಟ್ಕೊಳ್ಳಿ. ಈಜಿಪ್ಟ್, ಅಂದರೆ ನೆಕ್ಸ್ಟ್ ಇನ್ನೊಂದು ಅಂದರೆ ಇಥೋಪಿಯಾ, ನೆಕ್ಸ್ಟ್ ಇರಾನ್ ಮತ್ತು ಸೌದಿ ಅರೇಬಿಯಾ ಒಂದು ಸೇರ್ಪಡೆ ಆಗಿದೆ. ಅದಾದ ನಂತರ ಯುನೈಟೆಡ್ ಅರಬ್ ಎಮಿರೇಟ್ಸ್, UAE. ಸೊ ಈ 5 ರಾಷ್ಟ್ರಗಳು ಇತ್ತೀಚೆಗೆ ಬ್ರಿಕ್ಸ್ ಸಂಘಟನೆಯಲ್ಲಿ ಸೇರ್ಪಡೆಗೊಂಡಿದ್ದಾವೆ. ಮುಂಚೆ 5 ಇತ್ತು, ಈಗ 5 ಆಗಿದ್ದಾವೆ. ಯಾವ್ಯಾವ 5 ಅಂದರೆ ಈಜಿಪ್ಟು, ಇಥೋಪಿಯಾ, ಇರಾನ್, ಸೌದಿ ಅರೇಬಿಯಾ ಮತ್ತು UAE. ಈ 5 ರಾಷ್ಟ್ರಗಳು ಹೊಸದಾಗಿ ಸೇರ್ಪಡೆಗೊಂಡಿದ್ದಾವೆ. ಮುಂಚೆ 5 ಯಾವ್ಯಾವ ಇತ್ತು ಅಂದರೆ, ಬ್ರಿಕ್ಸ್ ಅಂದರೆ ಬ್ರಾಜಿಲ್, R ಅಂದರೆ ರಷ್ಯಾ, I ಅಂದರೆ ಇಂಡಿಯಾ, C ಅಂದರೆ ಚೈನಾ, S ಅಂದರೆ ಸೌತ್ ಆಫ್ರಿಕಾ. ಸೊ 5 ಇದ್ದು, ಸೌತ್ ಆಫ್ರಿಕಾ ಫಸ್ಟ್ 4 ಇದ್ದು 2010ರಲ್ಲಿ ಸೌತ್ ಆಫ್ರಿಕಾ ಸೇರುತ್ತೆ, 5 ಆಯಿತು. ಈಗ 5 ಸೇರ್ಕೊಂಡಿದ್ರೆ ಟೋಟಲ್ 10 ರಾಷ್ಟ್ರಗಳು ಆಗ್ತವೆ. ಸೊ ಈ ಬ್ರಿಕ್ಸ್ ಸಂಘಟನೆಗಳು ಯಾವಾಗ ಸ್ಥಾಪನೆ ಆಯ್ತು ಅಂದರೆ, ಇದು ಬ್ರಿಕ್ಸ್ ಸಂಘಟನೆ 2006ರಲ್ಲಿ ಸ್ಥಾಪನೆ ಆಗುತ್ತೆ. ಇದು 2006ರಲ್ಲಿ ಸ್ಥಾಪನೆ ಆಗುತ್ತೆ. ಸೊ ಇದ್ರ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಚೀನಾದ ಶಾಂಘೈಯಲ್ಲಿದೆ. ಆಮೇಲೆ ಈ ಒಂದು ಬ್ರಿಕ್ಸ್ ಸಂಘಟನೆಯ ಒಂದು ಬ್ಯಾಂಕ್ ಅಂತ ಹೇಳ್ಬಿಟ್ಟು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಸ್ಥಾಪನೆ ಮಾಡಿದ್ದಾರೆ. ಈ ಬ್ರಿಕ್ಸ್ ಸಂಘಟನೆಗಳು ಸೇರಿಬಿಟ್ಟು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಸ್ಥಾಪನೆ ಮಾಡಿದ್ದಾರೆ. ಸೊ ಅದರ ಹೆಡ್ ಕ್ವಾರ್ಟರ್ ಬ್ರಿಕ್ಸ್ ನ್ಯೂ ಡೆವಲಪ್ಮೆಂಟ್ ಅಂತ ಕೂಡ ಕರೀತಾರೆ, ಅಥವಾ ಬ್ರಿಕ್ಸ್ ಬ್ಯಾಂಕ್ ಅಂತ ಕೂಡ ಕರೀತಾರೆ. ಇದ್ರ ಹೆಡ್ ಕ್ವಾರ್ಟರ್ ಕೂಡ ಸೇಮ್ ಅಲ್ಲೇ ಚೀನಾದ ಶಾಂಘೈಯಲ್ಲಿದೆ. ಸೊ ಇದಿಷ್ಟು ಒಂದು ಬ್ರೀಫ್ ಒಂದು ಕರೆಂಟ್ ಅಫೇರ್ಸ್ನದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೆಚ್ಚಿನ ಒಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಸೊ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ತುಂಬ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಹ್ಯಾಂಡಲ್ ಮಾಡ್ತೀನಿ. ಇದರ ಜೊತೆಗೆ ಸಿಂಗಲ್ ಕೋರ್ಸ್ ಭಾರತದ ಸಂವಿಧಾನವನ್ನು ಕೂಡ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತೀನಿ. ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಒಂದು ಸಮಯ ವೇಸ್ಟ್ ಮಾಡಬೇಕು ಉದ್ದೇಶ ಇಲ್ಲ, ಅಥವಾ ನಾನೇನಾದರೂ ಯೂಟ್ಯೂಬಲ್ಲಿ ಹೇಳಬೇಕು ಅನ್ನೋ ಉದ್ದೇಶ ಇಲ್ಲ. ಸೊ ಬಟ್ ಹುಡುಗರಿಗೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಎಕ್ಸಾಮಿಗೆ ಹೆಲ್ಪ್ ಆಗ್ತಕ್ಕಂಥ ನನ್ನಿಂದ ಏನು ಹೆಲ್ಪ್ ಆಗುತ್ತೋ ಸೊ ಅವನು ಕಲಿಸೋ ಉದ್ದೇಶಕ್ಕೆ ನಾನು ನಿಮಗೆ ಒಂದು ಕ್ಲಾಸಸ್ನ ಹೇಳ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು.